ತಾಳಿ ಕಟ್ಟುವ ಸಂದರ್ಭದಲ್ಲೇ ಮದುವೆ ಮುರಿದು ಬಿದ್ದಿರುವಂತಹ ಘಟನೆ ಆಗಿದೆ. ತಾಳಿ ಕಟ್ಟುವ ವೇಳೆ ಹಸೆಮಣೆಯಿಂದ ಎದ್ದ ವಧು. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ನಾನು ಬೇರೆ ಯುವಕನನ್ನ ಪ್ರೀತಿಸ್ತಾ ಇದ್ದೀನಿ, ನನಗೆ ಈ ಮದುವೆ ಬೇಡ ಅಂತ ಹಸೆಮಣೆ ಏರಿದ ನಂತರ ವಧು ಹಠ ಹಿಡಿದಿರುವಂತಹ ಘಟನೆ. ವೇಣುಗೋಪಾಲ ಜೊತೆ ಪಲ್ಲವಿ ಮದುವೆ ನಿಗದಿ ಆಗಿತ್ತು. ಹಾಸನದ ಭುವನಹಳ್ಳಿ ಗ್ರಾಮದ ಪಲ್ಲವಿ ಆಲೂರಿನ ವೇಣುಗೋಪಾಲ್ಗೆ ಮದುವೆ ನಿಶ್ಚಯ ಆಗಿತ್ತು. ಮದುವೆ ಮುಹೂರ್ತದ ಸಂದರ್ಭದಲ್ಲೇ ವಧು ಕರೆ ಮಾಡಿದ್ದು. ವಧು ಪಲ್ಲವಿಗೆ ಪ್ರಿಯಕರ ಕರೆ ಮಾಡಿದ್ದ. ಹಸೆಮಣೆಯಿಂದ ಎದ್ದು ಆ ನಂತರ ಯುವತಿ ಓಡಿ ಹೋಗಿದ್ದಾಳೆ. ಪೋಷಕರು ಪೊಲೀಸರ ಮನವಿಗೂ ಕೂಡ ಈ ಸಂದರ್ಭದಲ್ಲಿ ವಧು ಕ್ಯಾರೆ ಅಂದಿಲ್ಲ. ವಧು ನಿರಾಕರಣೆ ಹಿನ್ನೆಲೆಯಲ್ಲಿ ವರನಿಂದ ಮದುವೆ ಕ್ಯಾನ್ಸಲ್ ಆಗಿದೆ. ಕೊನೆಯ ಕ್ಷಣದಲ್ಲಿ ತಾಳಿ ಕಟ್ಟುವ ಸಂದರ್ಭದಲ್ಲಿ ಹಸೆಮಣೆಯಿಂದ ಎದ್ದು ಹೋಗಿರುವಂತಹ ಘಟನೆ. ಹೀಗಾಗಿ ಮದುವೆ ಕ್ಯಾನ್ಸಲ್ ಆಗಿದೆ. ತಾಳಿ ಕಟ್ಟೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಇತ್ತು. ಇಂತಹ ಸಂದರ್ಭದಲ್ಲಿ ಆಕೆಗೆ ಪ್ರಿಯಕರನಿಂದ ಕರೆ ಬಂತಂತೆ. ಸೊ ಹಾಗಾಗಿ ನನಗೆ ಈ ಮದುವೆ ಬೇಡ ಅಂತ ವಧು ಹಠ ಹಿಡಿದು ಆನಂತರ ಅಲ್ಲಿಂದ ಹೋಗಿರುವಂತಹ ಘಟನೆ ಆಗಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಾಳಿ ಕಟ್ಟುವ ವೇಳೆ ಮದುವೆ ಮುರಿದು ಬಿದ್ದಿರುವಂತಹ ಘಟನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಏನ್ ಡೀಟೇಲ್ಸ್ ಇದೆ? ಈಗ 20 ನಿಮಿಷಗಳ ಹಿಂದೆ ನಡೆದಂತಹ ಘಟನೆ ಇದಾಗಿದೆ. ಮಧು ಹಾಸನದ ಆದಿಚುಂಚನಗಿರಿ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಪಲ್ಲವಿ ಜೊತೆ ವೇಣುಗೋಪಾಲ್ ಅವರ ಮದುವೆ ನಿಶ್ಚಯ ಆಗಿತ್ತು. ಅದರಂತೆ ಇಂದು 20ಕ್ಕೆ ಮುಹೂರ್ತ ಇತ್ತು. ಆ ಸಂದರ್ಭದಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಹಸಮಣೆಯಲ್ಲೂ ಸಹ ಯುವತಿ ಕೂತಿರ್ತಾಳೆ. ವೇಣುಗೋಪಾಲ್ ಮತ್ತು ಪಲ್ಲವಿ. ಈ ಪಲ್ಲವಿ ಬೋನಹಳ್ಳಿ ಅವಳು, ಆಲೂರಿನ ವೇಣುಗೋಪಾಲ್. ಇವರ ಮದುವೆಗೆ ಇನ್ನೇನು ಕ್ಷಣಗಳು ಬಾಕಿ ಇತ್ತು. ಹಸೆಮಣೆಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಕುಳಿತಿದ್ದಂತಹ ಯುವತಿ ದಿಢೀರ್ ಅಂತ ಕತ್ತನ್ನ ಅಳ್ಳಾಡಿಸ್ತಾಳೆ. ಯಾಕೆ ಅಂತ ಹೇಳಿದಾಗ ನಾನು ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಅವಳು ನಿರಾಕರಣೆಯನ್ನ ಮಾಡಿ ತಕ್ಷಣವೇ ಹಸೆಮಣೆ ಎದ್ದು ವಧುವಿನ ರೂಮು ಕೊಠಡಿಯೊಳಗೆ ಓಡಿ ಹೋಗ್ತಾಳೆ. ಆದ್ರೆ ಅಲ್ಲಿದ್ದಂತಹ ಜನರು ಸಹ ಅವಳನ್ನ ಯಾಕೆ ಈ ರೀತಿ ನಿರಾಕರಿಸ್ತಿದೀಯ ಅಂತ ಕೇಳಿದಾಗ ನಾನು ಈ ಮದುವೆ ನನಗೆ ಇಷ್ಟ ಇಲ್ಲ, ಬೇರೆ ಯುವಕನನ್ನ ಪ್ರೀತಿಸ್ತಾ ಇದ್ದೆ ಓಡಿ ಹೋಗ್ತಾಳೆ. ಆದ್ರೆ ಅಲ್ಲಿದ್ದಂತಹ ಜನರು ಸಹ ಅವಳನ್ನ ಯಾಕೆ ಈ ರೀತಿ ನಿರಾಕರಿಸ್ತಿದೀಯ ಅಂತ ಕೇಳಿದಾಗ ನಾನು ಈ ಮದುವೆ ನನಗೆ ಇಷ್ಟ ಇಲ್ಲ, ಬೇರೆ ಯುವಕನನ್ನ ಪ್ರೀತಿಸ್ತಾ ಇದ್ದೇನೆ, ಹೀಗಾಗಿ ನಾನು ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಯುವತಿ ಪಲ್ಲವಿ ಹೇಳಿದ್ದಾಳೆ. ಸಾವಿರಾರು ಸಂಖ್ಯೆಯಲ್ಲಿ ಬಂಧು ಮಿತ್ರರು ಸಹ ಭಾಗವಹಿಸಿದ್ರು. ಪೋಷಕರು ಹಾಗೂ ಬಂಧುಗಳು ಸಾಕಷ್ಟು ಖುಷಿಯಲ್ಲಿದ್ದರು ಮದುವೆ ಆಗುತ್ತೆ ಅಂತ. ಆದರೆ ಆ ಖುಷಿಯನ್ನು ಯುವತಿ ಮುರಿದಿದ್ದಾಳೆ. ಹುಡುಗನೂ ಸಹ ಇವತ್ತು ನನ್ನ ಮದುವೆ ಅನ್ನುವಂತಹ ಖುಷಿ ಸಂಭ್ರಮದಲ್ಲಿ ಎಲ್ಲ ಕುಟುಂಬ ವರ್ಗದವರು ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಮದುವೆ ಮುರಿದು ಬಿದ್ದಿದೆ. ನಾವೀಗ ಕಲ್ಯಾಣ ಮಂಟಪದಲ್ಲೇ ಇದ್ದೇವೆ. ಈ ಕಲ್ಯಾಣ ಮಂಟಪದಲ್ಲಿ ಈಗ ವಾತಾವರಣವು ಸಹ ನೋಡ್ಬೋದು. ಸಡಗರ ಸಂಭ್ರಮದಲ್ಲಿ ಇದ್ದಂತಹ ಜನರಿಗೆ, ಬಂಧು ಮಿತ್ರರಿಗೆ ಈಗ ಒಂದು ರೀತಿಯ ಶಾಕ್. ಯಾಕೆಂದರೆ ದಿಢೀರಂತ ಮದುವೆ ಬೇಡ ಅಂತ ನಿರಾಕರಣೆ ಮಾಡಿದ್ರಿಂದಾಗಿ ಈಗ ಆ ಸಡಗರ ಸಂಭ್ರಮ ಮರೆಯಾಗಿದೆ. ಒಂದು ರೀತಿ ಎಲ್ಲರೂ ಸಹ ಒಂದು ರೀತಿ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಮದುವೆ ಮುರಿದು ಬಿತ್ತಲ್ಲ ಅಂತ. ಶಿಕ್ಷಕ ವೃತ್ತಿಯನ್ನು ವೇಣುಗೋಪಾಲ್ ಮಾಡ್ತಾಯಿದ್ರು. ಒಳ್ಳೆಯ ಹುಡುಗ ಅಂತ ಸಹ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಒಳ್ಳೆಯ ಹುಡುಗ, ಒಳ್ಳೆಯ ಸಂಬಂಧ ಅನ್ನುವ ಕಾರಣಕ್ಕಾಗಿ ಮದುವೆಗೂ ಸಹ ಒಪ್ಪಿಗೆಯನ್ನು ಸೂಚಿಸಿದ್ರು. ಆದರೆ ತಾಳಿ ಕಟ್ಟುವ ಕೊನೆ ಕ್ಷಣದಲ್ಲಿ ಯುವತಿ ಮದುವೆಯನ್ನು ನಿರಾಕರಿಸಿದ್ದು ಮದುವೆ ಮುರಿದು ಬಿದ್ದಿದೆ. ಮಧು, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.